ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ, ಇಲ್ಲಿ ಇಷ್ಟೆಲ್ಲ ಟೈಲ್ಸ್ ಹಾಕ್ಸಿದ್ದಾಯ್ತು ಇವತ್ತು ಅಡುಗೆ ಮನೆಗೆ ಇಷ್ಟು. ಈಗ ನಾವೇನು ಮಾಡ್ತಿದ್ದೀವಿ ಅಂದರೆ ಇವತ್ತು ರಥಸಪ್ತಮಿ. ಅದಕ್ಕೆ ನೋಡಿ ಡ್ರೈ ಫ್ರೂಟ್ಸ್ ತುಂಬಿ ತುಳುಕ್ತಿದೆ ನಮ್ಮ ಮನೇಲಿ. ಯಾರಿಗಾದ್ರೂ ಈ ಥರ ಹೋಲ್ಸೇಲಲ್ಲಿ ಬೇಕಂದರೆ ಕಮೆಂಟ್ ಮಾಡಿ ಅಂತ ನಾನು ಕೇಳಲ್ಲ ಫ್ರೆಂಡ್ಸ್, ಯಾಕಂದ್ರೆ ತಂದಿರೋದು ನಮ್ಮ ಮನೆಗೋಸ್ಕರ ತಿನ್ನೋಕ್ಕೆ. ಈಗ ನಾವು ಒಂದು ಪಾಯಸ ಮಾಡೋಣ ಬನ್ನಿ. ಇದಿರುತ್ತಾ ಶಾವಿಗೆ 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 ಇದು ಮಾಡೋಣ, ಏನಂದರೆ ಪಾಯಸ ಮಾಡೋಣ. ನೋಡಿ ಫ್ರೆಂಡ್ಸ್ ಹೆಂಗಾಗಿದೆ ಅಂತ ನೋಡಿ ನೋಡಿ ಹೆಂಗೆ ಕಾಣಿಸ್ತಿದೆ ಅಂತೇಳಿ. ಹೊಸ ಲುಕ್ ಬಂದಿದೆ ಅನ್ಕೋತೀನಿ ಅಡುಗೆ ಮನೆಗೆ. ಈಗ ನಾನು ಶಾವಿಗೆ ಮಾಡ್ತೀನಿ ಫ್ರೆಂಡ್ಸ್. ಶಾವಿಗೆ ನೋಡಿ, ಸ್ವಲ್ಪ ಏನು ಮಾಡಬೇಕು, ತುಪ್ಪ ಹಾಕೋಬೇಕು. ಈ ಥರ ತುಪ್ಪ ಕಾದ ನಂತರ ನಾನೀಗ ಸ್ವಲ್ಪ ಎಷ್ಟು ಬೇಕಷ್ಟು ಶಾವಿಗೆ ಹಾಕೋತೀನಿ. ಇದನ್ನು ಚೆನ್ನಾಗಿದ್ರಲ್ಲಿ ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೋಬೇಕು. ಇದು ಆಲ್ರೆಡಿ ರೋಸ್ಟೆಡೇ, ಬಟ್ ಆದರೂ ನಾನು ಮತ್ತೆ ಸ್ವಲ್ಪ ಫ್ರೈ ಮಾಡ್ತೀನಿ ತುಪ್ಪದಲ್ಲಿ, ಅದು ಚೆನ್ನಾಗಿ ಬರುತ್ತೆ. ನೀವು ರಥಸಪ್ತಮಿಗೆ ನಿಮ್ಮ ಮನೇಲಿ ಏನೇನು ಸ್ಪೆಷಲ್ ಅಡುಗೆ ಮಾಡ್ತಿದ್ದೀರಾ ತಿಳಿಸಿ. ಯಾರು ನೋಡ್ತಾನೆ ಇಲ್ಲ ವೀಡಿಯೋಸು, ಭಾಳ ಬೇಜಾರಾಗುತ್ತೆ ಫ್ರೆಂಡ್ಸ್. ನೋಡಿ ವೀಡಿಯೋಸ್ ನೋಡಿ, ಎದಕ್ಕೆ ಮಾಡ್ತೀವಿ ನಾವು ಇಷ್ಟೆಲ್ಲ, ನೋಡೋದೇ ಇಲ್ಲ ಅಂತೀರಪ್ಪ. ಖಾಲಿ ಇರ್ತೀರ ತಾನೇ, ನೋಡಿ ಒಂದೊಂದು ವಿಡಿಯೋ. ನೋಡಿ ಪ್ರತಿಭೆಗಳನ್ನು ಬೆಳೆಸಿ ಅಷ್ಟೇ ಕೇಳ್ಕೊಳ್ಳೋದು ಅಷ್ಟೇ. ಯಾಕಂದರೆ ನಿಮ್ಮಂಥವ್ರಿಂದಾನೇ ಪ್ರತಿಭೆಗಳು ಆಚೆ ಬರೋದು. ನಂಗೆ ಗೊತ್ತು ನೀವು ಬೆಳೆಸ್ತೀರಾ ಅಂತ ಗೊತ್ತು, ಹಂಗಾಗಿ ಕೇಳ್ತಾ ಇದ್ದೀನಿ. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ, ಏನನ್ನು ಸಾಧಿಸಿರೋ ಸಂತೋಷ. ರಿಲೇಟಿವ್ಸು ಫ್ರೆಂಡ್ಸ್ ಯಾರು ಬರಲ್ಲ ಫ್ರೆಂಡ್ಸ್, ಯಾರು ಯಾರಿಗೆ ಯಾರು ಇಲ್ರಿ, ಬಂಧುಗಳೆಲ್ಲ ಸುಳ್ರಿ. ಅವರು ಬಂದಿದ್ದಾರೆ ಬೆಂಗಳೂರಿಂದ, ಮತ್ತೆ ಹೋಗ್ಬೇಕು ಪಾಪ. ಸೋಮವಾರ ಮಂಗಳವಾರ ಆಫೀಸ್ ಹೊಡೆದು, ಈಗ ಜನವರಿ 26 ಅಲ್ವಾ, ಹಂಗಾಗಿ ವರ್ಕ್ ಫ್ರಮ್ ಹೋಮ್ ಇದೆ. ಕೂತಿದ್ದಾರೆ ಆಚೆ, ಟಿ ವಿ ನೋಡ್ತಾ ಕೂತಿದ್ದಾರೆ. ನಿಮಗೂ ಮಾತಾಡ್ಸ್ತೀನಿ ಫ್ರೆಂಡ್ಸ್, ಮಾತಾಡ್ಸ್ತೀನಿ. ಏನು ಸ್ಪೆಷಲ್? ಪಾಯಸ ಮತ್ತು ಪೂರಿ, ಅನ್ನ, ಸಾರು. ನಮ್ಮ ಮನೆಯಿಂದ ಏನೋ ನಮ್ಮ ಚಿಕ್ಕಮ್ಮವ್ರು ಬಂದಿದ್ದಾರೆ, ಅಲ್ಲಿ ಕರೆ ಬುತ್ತಿ ಅಂತ ಮಾಡ್ತಾರೆ ನಮ್ಮ ಕಡೆ, ಫೇಮಸ್ಸು. ಅದನ್ನು ಮಾಡಿ ಕಳಿಸ್ತೀನಿ ಅಂದಿದ್ದಾರೆ. ಹಾಗಾಗಿ ಇವಾಗ ಲೈಟಾಗಿ ಮಾಡ್ತಿದ್ದೆ ಫ್ರೆಂಡ್ಸ್, ಲೈಟಾಗಿ ಅಡುಗೆ. ನಮ್ಮ ಮನೆಯವ್ರು ಬಂದರು ನೋಡಿ ಫ್ರೆಂಡ್ಸ್, ಮಾತಾಡ್ಸ್ತೀನಿ. ಅವರು ಬರಲ್ಲ ಅಂತ ಈಗ ಸದ್ಯಕ್ಕೆ. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಬೇಡ, ಬರಲ್ವಾ ವಿಡಿಯೋದಲ್ಲಿ? ಬರಲ್ಲ ಅಂತೆ ಫ್ರೆಂಡ್ಸ್, ಯಾಕಂದರೆ ನೋಡೋದೇ 5-6 ಜನ ನೋಡ್ತೀರಂತೆ ನೀವು, ಹಂಗಾಗಿ ಬರಲ್ಲ ಅಂತಿದ್ದಾರೆ. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಸ್ವಲ್ಪ ಲೈಟಾಗಿ ಫ್ರೈ ಮಾಡುವ, ರೋಸ್ಟ್ ಆಗಬೇಕು. ಎಷ್ಟಾದ್ರು ನೋಡು, ಅಷ್ಟೆಲ್ಲ ಇದು ನೋಡಿ ಫ್ರೆಂಡ್ಸ್. ಎಷ್ಟು ಡ್ರೈ ಫ್ರೂಟ್ಸ್ ಇದೆ ಅಂದರೆ ಅಷ್ಟಿದೆ, ತಿನ್ನೋರು ಯಾರೇ ಇಲ್ಲ ಅಷ್ಟೆ ನೋಡಿ. ಫ್ರೆಂಡ್ಸ್ ನಮ್ಮ ಮನೆಯವರು ಇವಾಗ ಕ್ಯಾಮ್ರಾ ಹಿಡಿದಿದ್ದಾರೆ. ಹೆಂಗೆ ಕಾಣಿಸ್ತಿದ್ದೀನೋ ಗೊತ್ತಿಲ್ಲ ಫ್ರೆಂಡ್ಸ್. ಈಗ ಇದನ್ನ ಆಫ್ ಮಾಡಿ
ಚಿಕ್ಕಮ್ಮ ಏನಾರು ಪಲ್ಯ ಮಾಡ್ತೀನಿ ಚಿಕ್ಕಮ್ಮ. ಸುಮ್ಮನೆ ರೋಸ್ಟ್ ಏನೋ ಮಾಡಿದೆ, ಆದರೆ ಎಷ್ಟು ಜನ ಇದ್ದಾರೆ ಅಂತಲೇ ನೋಡ್ಕೊಂಡಿಲ್ಲ. ನೋಡಿ ಎಷ್ಟಾಗ್ಬಿಟ್ಟಿದೆ, ಇಷ್ಟ ಆಗಿದೆ. ಹಾಗಾಗಿ ಈಗ ಮತ್ತೆ ಸ್ವಲ್ಪ ಫ್ರೈ ಮಾಡ್ತಾ ಇದ್ದೀನಿ. ಇವಾಗ ಸ್ವಲ್ಪ ಮತ್ತೆ ಫ್ರೈ ಮಾಡುವ ಫ್ರೆಂಡ್ಸ್. ಅಮಾವಾಸ್ಯೆ ಹುಣ್ಣಿಮೆಗೆ ಅಡುಗೆ ಮನೆಗೆ ಬಂದರೆ ಹಿಂಗೆ ಆಗೋದು. ಅದಕ್ಕೆ ರೆಗ್ಯುಲರಾಗಿ ಅಡುಗೆ ಮನೆಗೆ ಇರಬೇಕು. ಅವಾಗ ಸ್ವಲ್ಪ ಗೊತ್ತಾಗುತ್ತೆ ಎಷ್ಟು ಜನಕ್ಕೆ ಎಷ್ಟು ಮಾಡಬೇಕಂತ. ಇರಲಿ ಫ್ರೆಂಡ್ಸ್, ಆದರೂ ನನ್ನ ಪ್ರಯತ್ನ ನಾನು ಮಾಡ್ತಾಯಿರ್ತೀನಿ. ಫ್ರೆಂಡ್ಸ್, ಲೈಫ್ದು ಒಂದೆರಡು ಲೈನ್ಸ್ ಹೇಳ್ತೀನಿ ಕೇಳಿ. ಲೈಫ್ ಅನ್ನೋದು ವೆಲ್ತ್ ಮತ್ತು ಹೆಲ್ತ್ ಮಧ್ಯದಲ್ಲಿದೆ. ಹಾಗಾಗಿ W ಮತ್ತು H ಅಂದರೆ ವಾಟ್, ಹವ್ ಯು ಮೇಂಟೈನ್ ಅನ್ನೋದ್ರ ಮೇಲೆ ನಿಮ್ಮ ಲೈಫ್ ನಿಂತಿರುತ್ತೆ. ಹಾಗಾಗಿ ಯಾವುದಕ್ಕೆ ಪ್ರಿಫರೆನ್ಸ್ ಕೊಡ್ತೀರಾ ಅನ್ನೋದನ್ನ ಯೋಚನೆ ಮಾಡಿ. ಯಾಕಂದರೆ ವೆಲ್ತಿಗೆ ಪ್ರಿಫರೆನ್ಸ್ ಕೊಟ್ಟರೆ ಹೆಲ್ತ್ ಹಾಳಾಗೋಗುತ್ತೆ, ಹೆಲ್ತಿಗೆ ಪ್ರಿಫರೆನ್ಸ್ ಕೊಟ್ಟರೆ ವೆಲ್ತ್ ಇಲ್ದಂಗೆ ಆಗುತ್ತಾ? ಇಲ್ಲ. ನೀವು ಹೆಲ್ತಿಗೆ ಪ್ರಿಫರೆನ್ಸ್ ಕೊಟ್ಟಾಗ ಒಬ್ವಿಯಸ್ಲಿ ನೀವು ವೆಲ್ತನ್ನ ನೀವು ಏನಂತಾರೆ ಗಳಿಸ್ಬೋದು. ಹಾಗಾಗಿ ಫಸ್ಟ್ ಪ್ರಿಯಾರಿಟಿ ಯಾವಾಗಲೂ ಹೆಲ್ತಿ ಕೊಡಿ. ಚೆನ್ನಾಗಿ ತಿಂಡಿ ಮಾಡಿ, ಚೆನ್ನಾಗಿ ಊಟ ಮಾಡಿ, ಲೈಫಲ್ಲಿ ಟೆನ್ಷನ್ನ ದೂರ ಮಾಡಿ. ಈ ಥರ ಒತ್ತೋಗೋದನ್ನು ತಪ್ಪಿಸಿ, ಲೈಫ್ ಹೊತ್ತೋಗೋದನ್ನ ತಪ್ಪಿಸಿ. ಹೆಂಗನ್ಸ್ತು ನಾನು ಮಾತಾಡ್ತಿರೋದು? ಏನೇನೋ ದಗಡ ಮಾತಾಡ್ಲಿಕ್ಕತ್ತೀನಿ. ಮನೆ ಪೇಂಟ್ ಆಗ್ತಿದೆ ಅಂತ ನೋಡಿ. ಅಡುಗೆ ಮನೆ ಇದು ಚೇಂಜ್ ಮಾಡಿದ್ದೀವಿ, ವ್ಯೂ ಚೇಂಜ್ ಮಾಡಿದ್ದೀವಿ. ಹೆಂಗಿದೆ ಅಂತ ಹೇಳಿ, ಇಷ್ಟ ಆಯಿತಾ ಅಥವಾ ಎಲ್ಲಿ ಏನು ಹೆಂಗೆ ಮಾಡಿಸಿದ್ರಿ ಅನ್ನೋದನ್ನು ತಿಳ್ಕೊಬೇಕಂದ್ರೆ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಬೇಕು. ಇವತ್ತು ಸ್ವಲ್ಪ ರೋಸ್ಟ್ ಆಗಬೇಕು. ರೋಸ್ಟ್ ಆದಮೇಲೆ ಇವಾಗ ಪಾಯಸ ಮಾಡೋಕ್ಕೆ ರೆಡಿ ಮಾಡೋಣ. ಸುಸ್ತಾಗೋದು. ಇದಕ್ಕೆ ಹಾಲು ಸಕ್ಕರೆ ಹಾಕೋಬೇಕು. ಹಾಲು ಹಾಕೊಳ್ಳಿ ನೋಡಿ, ಹಾಲು. ನೀವು ಬೆಲ್ಲ ಬೇಕಂದರೆ ಬೆಲ್ಲ ಹಾಕೋಬೋದು. ನಾನಿಲ್ಲಿ ಸಕ್ಕರೆ ಹಾಕ್ತಾಯಿದ್ದೀನಿ. ನೋಡಿ, ಎಷ್ಟು ನಿಮಗೆ ಸ್ವೀಟ್ ಬೇಕನ್ಸುತ್ತೋ ಅಷ್ಟು ಸಕ್ಕರೆನ ಸೇರಿಸ್ಕೊಳ್ಳಿ. ನೀವು ಒಂದ್ಸತಿ ಈ ಥರ ಹುರಿದಿಟ್ಕೊಂಡ್ಮೇಲೆ ಅದನ್ನು ಈ ಥರ ಸೇರಿಸ್ಕೋಬೇಕು ಲಾಸ್ಟಲ್ಲಿ. ಒಂದು ಕಡೆ ಡ್ರೈ ಫ್ರೂಟ್ಸ್ನ ನೀವು ಫ್ರೈ ಮಾಡಿಟ್ಕೊಂಡಿರಿ, ಸ್ವಲ್ಪ ಶಾಲೋ ಫ್ರೈ, ಚೆನ್ನಾಗಿ ತುಪ್ಪ ಹಾಕಿ ಮಾಡಿ. ನೋಡಿ ಇಷ್ಟಿದ್ದಾವೆ ನೋಡಿ. ಚೆನ್ನಾಗಿ ಡ್ರೈ ಫ್ರೂಟ್ಸ್ ತಿನ್ನಿ. ನಿಮಗೂ ಬೆಳಗ್ಗೆ ನೆನೆ ಇಟ್ಕೊಂಡು ಹೆಲ್ತಿಗೆ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು. ಈಗಿನ ಕಾಲದಲ್ಲಿ ನಾವು ತಿನ್ನೋ ಆಹಾರಕ್ಕೆ ಸ್ವಲ್ಪ ಆದರೂ ಎನರ್ಜಿ ಬೇಕಂದರೆ ಈ ಥರ ಡ್ರೈ ಫ್ರೂಟ್ಸು ಅದು ಇದು ಹೆಲ್ದಿಯಾಗಿ ತಿನ್ನೋಕ್ಕೆ ಟ್ರೈ ಮಾಡಿ. ಹಾಯ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಿ? ನೋಡಿ, ರಥ ಸಪ್ತಮಿ ದಿವಸ ಶಾವಿಗೆ ಪಾಯಸ ಮಾಡ್ತಾ ಇದ್ದಾಳೆ. ಸೊ ನಾನು ಹೇಳಿದ್ನಲ್ಲ ಪೇಂಟ್ ಆಗುತ್ತೆ ಅಂತ. ನೋಡಿ ಹೆಂಗಾಗಿದೆ. ಇನ್ನೂ ಇದೆ, ಇನ್ನೂ ಫುಲ್ ಸ್ಟುಡಿಯೋ ಲೆವೆಲ್ಗೆ ಆಗುತ್ತಿದ್ದು. ಸ್ವಲ್ಪ ವೆಯ್ಟ್ ಮಾಡಿ, ಒಂದು 2-3 ದಿವಸ ಅಷ್ಟರಲ್ಲಿ ಶಾರ್ಟಾಗಿ ಒಂದು ಪಾಯಸ ಮಾಡೋದು ತೋರಿಸ್ತಾ ಇದ್ದಾಳೆ. ಇವತ್ತು ನಮ್ಮ ಭಾವನ ಬಂದಿದ್ದಾರೆ, ಅವ್ರು ಆಮೇಲೆ ತೋರಿಸೋಣ ನಿಮಗೆ. ಈಗ ಪಾಯಸ ಮಾಡಿ ತಿನ್ಬೇಕಷ್ಟೇ. ನಮ್ಮ ಉಪ್ಪಿಟ್ಟು ಚಿಕ್ಕಮ್ಮ ಸ್ವಲ್ಪ ಆ ಮನೆಗೆ ಹೋಗಿದ್ದಾರೆ ಉಪ್ಪಿಟ್ಟು ಮಾಡೋಕ್ಕೆ. ಸೊ ಈ ಕಡೆ ಎಲ್ಲ ತೋರಿಸೋದು ಬೇಡ. ಇದು ಹೆಂಗಾಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಡಿಸೈನ್ ಇಷ್ಟ ಆಯಿತಾ ಹೆಂಗೆ ಅಂತ. ಮುಂದಿನ ವಿಡಿಯೋದಲ್ಲಿ ನೋಡೋಣ. ಅಲ್ಲಿವರೆಗೂ ಪಾಯಸ ಆಗೋದನ್ನ ವೆಯ್ಟ್ ಮಾಡಿ. ಇಷ್ಟ ಆದರೆ ನೀವು ಬನ್ನಿ ಮನೆಗೆ ತಿನ್ನೋಣ. ಫ್ರೆಂಡ್ಸ್, ಇವಾಗ ನಾನು ಹಾಲು ಕಾಯಿಸಿದ್ದೀನಿ, ಅದಕ್ಕೆ ಸ್ವಲ್ಪ ಸಕ್ಕರೆನೂ ಹಾಕ್ಕೊಂಡಿದ್ದೀನಿ. ಈ ಥರ ಹಾಲು ಸಕ್ಕರೆ ಕಾದ ನಂತರ ನಾವೇನು ರೋಸ್ಟ್ ಮಾಡಿರ್ತೀವಲ್ಲ ಅದನ್ನು ಇದಕ್ಕೆ ಸೇರಿಸ್ಕೊಳ್ತೀನಿ. ಯಾಕಂದರೆ ನಾನು ಡ್ರೈ ಫ್ರೂಟ್ಸ್ನೆಲ್ಲ ಶಾಲೋ ಫ್ರೈ ಮಾಡ್ಕೊಂಡಿದ್ದೀನಿ ತುಪ್ಪದಲ್ಲಿ. ಅದನ್ನು ಲಾಸ್ಟಲ್ಲಿ ಸೇರಿಸ್ಕೊಳ್ತೀನಿ. ಇಷ್ಟೇ ಇದ್ರದ್ದು ಕೆಲಸ. ಇದು ಚೆನ್ನಾಗಿ ಕುದಿ ಬರಬೇಕು. ಕುದಿ ಬಂದ ನಂತರ ನೀವು ಸೇರಿಸ್ಬೇಕಾಗುತ್ತೆ. ಫ್ರೆಂಡ್ಸ್, ಇಷ್ಟೊಂದು ವೀಡಿಯೋಸ್ ಎಲ್ಲ ಹಾಕ್ತಾ ಇರ್ತೀವಿ ನಾನು ನಮ್ಮ ತಂಗಿ, ಆದರೂ ವ್ಯೂಸೇ ಬರ್ತಾಯಿಲ್ಲ ನೋಡಿ. ಒಂದೊಂದು ಟೈಮ್ ಮೇಲಕ್ಕೆ ಹೋಗ್ಬಿಡ್ತು, ಒಂದು ಸಲ ಪಾತಾಳಕ್ಕೆ ಬಂದ್ಬಿಡುತ್ತೆ. ಲೈಕು ವ್ಯೂಸ್ ಯಾವುದು ಬರ್ತಾಯಿಲ್ಲ. ದಯವಿಟ್ಟು ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ನೀವು ಹೇಳ್ದಂಗೆ ಒಳ್ಳೆ ಪೇಂಟ್ ಆಗಿದೆ. ಇನ್ನು ಸ್ಟುಡಿಯೋ ಲೆವೆಲ್ಗೆ ಪೇಂಟ್ ಆಗುತ್ತೆ. ಸ್ಟುಡಿಯೋನೇ ಬಂದ್ಬಿಡುತ್ತೆ ಮನೇಲಿ. ಆ ಲೆವೆಲ್ಗೆ ನೀವು ಕೊಟ್ಟಿರೋ ದುಡ್ಡಲ್ಲೇ ಹಾಕ್ಸಿರೋದು ಇದು. ಇನ್ನೂ ಚೆನ್ನಾಗಿ ಗ್ಯಾಜೆಟ್ಸ್ ಎಲ್ಲ ತೊಗೋಬೇಕಂತ ಆಸೆ ಇದೆ. ವ್ಯೂಸ್ ಬಂದರೆ ತಾನೇ ದುಡ್ಡು ಬರೋದು, ಅದೇ ಬರ್ತಾ ಇಲ್ವೇ?
ಅದಕ್ಕೆ ನೀವೇನು ಮಾಡಬೇಕು, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲೀಸಿಗೂ ನಮ್ಮ ವೀಡಿಯೋಸ್ನ ಸ್ವಲ್ಪ ಶೇರ್ ಮಾಡಿ. ಯಾವುದಾದೋ ವೀಡಿಯೋಸ್ ಎಲ್ಲ ಶೇರ್ ಮಾಡ್ಕೊಂಡು ವಾಟ್ಸಪ್ ಸ್ಟೇಟಸ್ ಹಾಕೋತೀರ. ಒಳ್ಳೆ ಕಂಟೆಂಟ್ ಕೊಡ್ತೀವಿ. ಮನೇಲಿ ವರ್ಕ್ ಫ್ರಮ್ ಹೋಮ್ ಇದೆ, ಏನು ಹೊರಗೆ ಹೋಗಲ್ಲ, ಮನೆಯಲ್ಲೇ ಮಾಡ್ತಾಯಿರ್ತೀವಿ ಅನ್ಬೇಡಿ, ಮಾಡ್ತೀವಿ. ಅಲ್ಲಿವರೆಗೂ ತಾವು ಸ್ವಲ್ಪ ಶೇರ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಈಗ ನಾವೇನು ರೋಸ್ಟ್ ಮಾಡಿಟ್ಟಿರ್ತೀವಲ್ವ ಅದನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ. ನೋಡಿ ಈ ಥರ ಸೇರಿಸ್ಕೊಂಡಿದ್ದೀನಿ. ಈಗ ಇದು ಸ್ವಲ್ಪ ಚೆನ್ನಾಗಿ ಬೇಯಬೇಕು. ಇದರಲ್ಲಿ ಹಾಲಲ್ಲಿ ಚೆನ್ನಾಗಿ ಬೇಯಬೇಕು. ಅದು ಬೇಯ್ತಿರುವಾಗ ನೀವು ಒಂದು ಹಾಡು ಹೇಳ್ಬೋದು. ಯಾವುದು? ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು, ಅಷ್ಟೇ. ಒಟ್ಟಲ್ಲಿ ಬೇಯಬೇಕು, ಅದೇ ಇಂಪಾರ್ಟೆಂಟ್. ಅದು ಬೇಯ್ತಾ ಇದೆ. ಈಗ ಇದು ಇಷ್ಟು ಬೆಂದ ಮೇಲೆ ಏನು ಮಾಡ್ಬೇಕಂದ್ರೆ ಡ್ರೈ ಫ್ರೂಟ್ಸ್ನ ಕೊನೆದಾಗ ಸೇರಿಸ್ಕೋಬೋದು ನೀವು. ಇದಕ್ಕೆ ಏಲಕ್ಕಿನ ಸ್ವಲ್ಪ ಕುಟ್ಟಾಕಿದ್ರೆ ಕಂಪು ಸಕ್ಕತ್ತಾಗಿ ಬರುತ್ತೆ. ಇಷ್ಟು ಚೆನ್ನಾಗೆಲ್ಲ ಪಾಯಸ ಗೀಸ ಎಲ್ಲ ತೋರಿಸ್ತಾ ಇರ್ತೀವಿ. ಪೇಂಟ್ ತೋರಿಸಿದ್ದೀನಿ, ಏನು ವ್ಯೂಸೇ ಇಲ್ಲ, 4-5 ವ್ಯೂಸ್ ಅಷ್ಟೇ ಬರ್ತಾಯಿದೆ. ಸ್ವಲ್ಪ ಶೇರ್ ಮಾಡಿ. ನಮಗೂ ಬಡವ್ರ ಮಕ್ಕಳು ಬೆಳೀಲಿ ಅಂತ ಹೇಳ್ತಾರೆ, ಯಾರೂ ಬೆಳೆಸಲ್ಲ. ಏನು ಮಾಡ್ತೀರಾ ನೋಡಿ, ಚೆನ್ನಾಗಿ ಮಾಡಿಸಿದ್ದೀನಿ. ನಿಮಗೋಸ್ಕರ ಮಾಡಿಸಿರೋದು ಇದೆಲ್ಲ, ನನಗೋಸ್ಕರ ಅಲ್ಲ. ಇದು ನೀವು ಕೊಟ್ಟಿರೋ ದುಡ್ಡಲ್ಲೇ ಮಾಡಿಸಿರೋದು. ಇದು ಇನ್ನೇನು ಮಾಡಿಸಿದ್ರೆ ಐಫೋನು, ಸ್ಟ್ಯಾಂಡಿ ಏನೇನೋ ತೊಗೋಬೇಕಂತ ಆಸೆ ಇದೆ. ಸಂಬಳನೇ ಇಲ್ಲ, ಆದರೆ ಏನು ಮಾಡಲಿ. ಇನ್ನೂ ಪೇಂಟ್ ಮಾಡಿಸೋದಿದೆ. ಸ್ಟುಡಿಯೋ ತೋರಿಸ್ಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್ ಫ್ಯಾಮಿಲೀಸಿಗೂ. ಎಂತೆಂಥದ್ದೋ ವೀಡಿಯೋಸ್ ಬರ್ತಾ ಇರ್ತವೆ, ಅವೆಲ್ಲ ನೋಡೋಬರ್ಲಿ ಅಂತ ಕಂಟೆಂಟ್ ಕೊಡ್ತಾ ಇರ್ತೀವಿ. ಇನ್ನು ಹೊರಗಡೆ ಎಲ್ಲ ಹೋಗೋದಿದೆ, ಹೊರದೇಶಕ್ಕೆಲ್ಲ ಹೋಗ್ಬೇಕು ನಾನು. ಅಂಥವೆಲ್ಲ ಕೊಡಿ, ಲೈಕ್ ಕೊಡಿ. ಫ್ರೆಂಡ್ಸ್ ನೋಡಿ, ಪಾಯಸ ರೆಡಿ ಆಗ್ತಾಯಿದೆ ಅನಿಸುತ್ತೆ. ಆಲ್ಮೋಸ್ಟ್ ರೆಡಿ ಇದೆ. ಈಗ ಹಪ್ಪಳ ಕರಿದಿದ್ದೀವಿ. ಇನ್ನೊಂಚೂರು ಹಪ್ಪಳ ಕರಿಬೇಕು, ಎಣ್ಣೆ ಬಿಸಿಯಾಗಿ. ನೋಡಿ ಪಾಯಸ ಸೂಪರ್ ಟೇಸ್ಟ್. ಯಾರ್ಯಾರು ಬೇಕು ಬನ್ನಿ, ಕಮೆಂಟ್ ಮಾಡಿ. ಸೂಪರಾಗಿದೆ ಬಿಡಿ. ಪಾಯಸ ಬಿಸಿ ಬಿಸಿಯಾದ ರುಚಿಯಾದ ಪಾಯಸ ರೆಡಿ. ಶಾವಿಗೆ ಪಾಯಸ ನೋಡಿ, ಬಿಸಿ ಬಿಸಿ ಕಾದಿರೋ ಎಣ್ಣೆನೂ ಇದೆ. ಹಪ್ಪಳ ಬಿಡ್ಬೇಕಷ್ಟೇ, ತಲೆ ಮೇಲೆ ಸುರಿಯೋದಲ್ಲ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮಾತ್ರ ಎಣ್ಣೆ ಸುರಿಯೋದೆ ಎಲ್ಲರ ತಲೆ ಮೇಲೆ. ಹಂಗ ಅನ್ಕೊಂಡು ಕೆಟ್ಟದಾಗ ಕಮೆಂಟ್ ಹಾಕ್ಬೇಡಿ. ನಾ ಏನು ಸುರಿಯಲ್ಲ. ತಪ್ಪಾಯ್ತು. ಅಭಿಮಾನಿಗಳೇ ನಮ್ಮನೆ ದೇವ್ರುಗಳಿದ್ದಂಗೆ ನೀವೆಲ್ಲ. ನೋಡಿ, ಇವಾಗ ರುಚಿಯಾದ ಪಾಯಸ ರೆಡಿಯಾಗಿದೆ. ರಥಸಪ್ತಮಿಗೆ ನೀವು ಖುಷಿಯಿಂದ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಎಂಟರ್ಟೈನ್ಮೆಂಟ್ ಕೊಡೋಕ್ಕೆ ನಮಗೂ ಪ್ರೋತ್ಸಾಹ ಎಲ್ಲ ಸಿಗುತ್ತೆ. ಯಾಕಂದರೆ 1-2 ವ್ಯೂ ಆದ ತಕ್ಷಣ ಏನಾಗುತ್ತೆ, ನಾವು ಬೆಳಗ್ಗೆ ಅಷ್ಟು ಬೇಗ ಎದ್ದು ಅದ್ರ ಜೊತೆ ಲಾಗಿನ್ ಆಗಿ ನಿಮಗೋಸ್ಕರ ವೀಡಿಯೋ ಮಾಡ್ತಿರ್ತೀವಲ್ವ ಫ್ರೆಂಡ್ಸ್. ಅರ್ಥ ಮಾಡ್ಕೋಬೇಕಲ್ವ ನೀವು. ನಂಗೆ ಗೊತ್ತು ನೀವು ಅರ್ಥ ಮಾಡ್ಕೋತೀರಾ ಅಂತ. ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಚಾನಲ್ನ ಲೈಕ್, ಶೇರ್, ಫಾಲೋ ಮಾಡ್ಕೊಳ್ಳಿ.